ಹಾಯ್ ಪುಟ್ಟ ಮಕ್ಕಳೇ, ಇವತ್ತು ಚಂದಮಾಮನ ಬೆಳಕಿನಲ್ಲಿ ಒಂದು ಸುಂದರ ಪಂಚತಂತ್ರ ಕತೆ ಕೇಳೋಣ. ಒಂದು ದೊಡ್ಡ ಕಾಡಿನಲ್ಲಿ ಒಂದು ಭಯಾನಕ ಸಿಂಹವಿತ್ತು. ಅದು ಪ್ರತಿದಿನವೂ ಕಾಡಿನಲ್ಲಿರುವ ಒಂದೊಂದೇ ಪ್ರಾಣಿಯನ್ನು ತನ್ನ ಆಹಾರವಾಗಿ ತಿನ್ನುತ್ತಿತ್ತು. ಕಾಡಿನ ಎಲ್ಲ ಪ್ರಾಣಿಗಳು ಸಿಂಹದ ಭಯದಲ್ಲೇ ಬದುಕುತ್ತಿದ್ದವು. ಒಂದು ದಿನ ಚಿಕ್ಕ ಮೊಲದ ಸರದಿ ಬಂದಿತು. ಆ ಮೊಲ ತುಂಬ ಬುದ್ಧಿಶಾಲಿಯಾಗಿತ್ತು. ಮೊಲ ಮೊದಲು ನಿಧಾನವಾಗಿ ಪುಟ್ಟ 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 ಹೆಜ್ಜೆಗಳನ್ನು ಹಾಕುತ್ತಾ ಸಿಂಹದ ಬಳಿಗೆ ಹೋಗಿತು. ಆಗ ಸಿಂಹವು ತುಂಬ ಕೋಪದಲ್ಲಿತ್ತು. ಆಗ ಕೋಪದಲ್ಲಿರುವ ಸಿಂಹ ಮೊಲವನ್ನು ಪ್ರಶ್ನಿಸಿತು, ಏನು ಮೊಲವೇ, ಏಕೆ ನೀನು ತಡವಾಗಿ ಬಂದಿರುವೆ? ಆಗ ಮೊಲ ಹೇಳಿತು, ಇಲ್ಲ, ನಾನು ದಾರಿಯಲ್ಲಿ ಬರುವಾಗ ನನ್ನನ್ನು ಇನ್ನೊಂದು ನಿನ್ನಂತೆಯೇ ಇರುವಂತಹ ಸಿಂಹ ಅಡ್ಡಗಟ್ಟಿ ನಿಲ್ಲಿಸಿತು. ಇದನ್ನು ಕೇಳಿ ಸಿಂಹವು ಮತ್ತಷ್ಟು ಕೋಪಗೊಂಡಿತು. ಕೋಪಗೊಂಡ ಸಿಂಹ, ನಾನು ಈ ಕೂಡಲೇ ಆ ಇನ್ನೊಂದು ಸಿಂಹವನ್ನು ನೋಡಲೇಬೇಕು, ನನ್ನನ್ನು ಕರೆದುಕೊಂಡು ಹೋಗು ಎಂದು ಮೊಲಕ್ಕೆ ಹೇಳಿತು. ಆಗ ಮೊಲ ತನ್ನ ಬುದ್ಧಿವಂತಿಕೆಯಿಂದ ಆ ಸಿಂಹವನ್ನು ಕಾಡಿನಲ್ಲಿರುವ ಒಂದು ಬಾವಿಯ ಬಳಿಗೆ ಕರೆದುಕೊಂಡು ಹೋಯಿತು. ಈಗ ಇದೇ ಬಾವಿಯಲ್ಲಿ ಆ ಇನ್ನೊಂದು ಸಿಂಹ ಅಡಗಿ ಕುಳಿತಿದೆ. ಕೋಪಗೊಂಡ ಸಿಂಹ ಬಾವಿಯೊಳಗೆ ಇಣುಕಿ ನೋಡಿದಾಗ ತನ್ನದೇ ಪ್ರತಿಬಿಂಬವನ್ನು ಕಂಡಿತು. ತಾನು ಜೋರಾಗಿ ಗರ್ಜಿಸಿತು. ಕೋಪದಲ್ಲಿ ಸಿಂಹ ಬಾವಿಗೆ ಹಾರಿ ತನ್ನ ಪ್ರಾಣವನ್ನು ಬಿಟ್ಟಿತು. ಈ ಕಥೆಯ ನೀತಿ ಪಾಠ, ಬಲಕ್ಕಿಂತ ಬುದ್ಧಿ ಶ್ರೇಷ್ಠ. ಈ ಕಥೆಯ ನೀತಿ ಪಾಠ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಈಗ ಚೆನ್ನಾಗಿ ನಿದ್ರೆ ಮಾಡಿ. ಶುಭರಾತ್ರಿ.